ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್, ಮೈಸೂರು. ಇಂದು ನಾನು ಕಾರ್ಡಿಯಾಕ್ ಅರೆಸ್ಟ್ ಆದ ಪೇಷಂಟ್ಗಳಿಗೆ ಡಿಫಿಬ್ರಿಲೇಟರ್ ಯಾವ ಥರ ಯೂಸ್ ಮಾಡೋದು, ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡೋದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವಾಗ ಒಬ್ಬ ಪೇಷಂಟ್ ಸಡನ್ನಾಗಿ ಬಿದ್ದು ಸರಿಯಾಗಿ ಉಸಿರಾಡ್ತಾ ಇರಲ್ಲ, ಮುಟ್ಟಿದರೆ ಶೇಕ್ ಮಾಡಿದರೆ ರೆಸ್ಪಾನ್ಸೇ ಇರಲ್ಲ, ಆವಾಗ ಅದು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ನಾವು ಅಂದ್ಕೊಂಡು CPR ಕಾರ್ಡಿಯೋಪಲ್ಮನರಿ ರಿಸಕ್ಸಿಟೇಷನ್ ಮಾಡಬೇಕು. ಇನ್ನೂ ಅನುಕೂಲ ಇದ್ದರೆ ಡಿಫಿಬ್ರಿಲೇಷನ್ ಮಾಡಬೇಕಾಗತ್ತೆ. ನೀವೆಲ್ಲ ನೋಡಿರ್ಬೋದು, ಒಂದು ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಅಥವಾ ಏರ್ಪೋರ್ಟಲ್ಲಿ ಒಂದು ಕಡೆ ಅಲ್ಲಲ್ಲೇ ಕೆಂಪು ಬಾಕ್ಸ್ ಇರುತ್ತೆ. ಅದು AED ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಸಾಧಾರಣ ಎಲ್ಲ ಪಬ್ಲಿಕ್ ಪ್ಲೇಸಸಲ್ಲಿ ಇರುತ್ತೆ, ಜಿಮ್ಮಲ್ಲಿರುತ್ತೆ, ಸ್ಕೂಲಲ್ಲಿ ಇಟ್ಕೊಂಡಬೇಕು, ಸ್ವಿಮ್ಮಿಂಗ್ ಪೂಲ್ ಹತ್ತಿರ, ಸ್ಪೋರ್ಟ್ಸ್ ಕ್ಲಬ್ ಇಂಥ ಕಡೆ ಎಲ್ಲ ಇಡಬೇಕಾಗುತ್ತೆ. ಏನಿದು ಡಿಫಿಬ್ರಿಲೇಟರ್ ಅಂದರೆ? ಇದು ಒಂದು ಲೈಫ್ ಸೇವಿಂಗ್ ಮೆಡಿಕಲ್ ಡಿವೈಸ್. ಇದೇನು ಮಾಡುತ್ತೆ ಅಂತಂದರೆ, ಇದರಿಂದ ಎಲೆಕ್ಟ್ರಿಕ್ ಶಾಕು ಹಾರ್ಟಿಗೆ ಬಂದು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಪೇಷಂಟ್ ಆದವರಿಗೆ ಮತ್ತೆ ಇದರ ಹಾರ್ಟ್ ರಿದಮನ್ನು ರೀಸೆಟ್ ಮಾಡುತ್ತೆ. ಈ AED ಮೆಷಿನನ್ನು ಉಪಯೋಗಿಸಲು ಬಹಳ ಸುಲಭ. ಮತ್ತು ಆ್ಯಂಬುಲೆನ್ಸ್ ಬರೋ ತನಕ ಇದನ್ನು ಮಾಡ್ತಾ ಇದ್ದರೆ ಸರ್ವೈವಲ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಡಿಫಿಬ್ರಿಲೇಟರನ್ನು ಜನಸಾಮಾನ್ಯರಿಗಂತಲೇ ಡಿಸೈನ್ ಮಾಡೋಕ್ಕಾಗಿರುತ್ತೆ. ಇದನ್ನು ಓಪನ್ ಮಾಡಿದ ತಕ್ಷಣ ಅದರಿಂದ ಕ್ಲಿಯರ್ ಇನ್ಸ್ಟ್ರಕ್ಷನ್ ಬರುತ್ತೆ, ಯಾವ ಥರ ಮಾಡಬೇಕು, ಏನು ಮಾಡಬೇಕು ಒಂದೊಂದಾಗಿ ಹೇಳುತ್ತೆ. ಸ್ವಲ್ಪ ತಿಳ್ಕೊಂಡ್ರೆ ಇದನ್ನು ಯಾವುದೇ ಅನ್ಟ್ರೈನ್ಡ್ ಪರ್ಸನ್ ಕೂಡ ಇದನ್ನು ಡಿಫಿಬ್ರಿಲೇಷನ್ ಶಾಕನ್ನು ಕೊಡ್ಬೋದು. ಈ ಥರ ಅನ್ಕಾನ್ಷಿಯಸ್ ಆಗಿರೋ ಪೇಷಂಟನ್ನು ನೋಡಿದ ತಕ್ಷಣ ಗಾಬರಿ ಆಗ್ದಲ್ಲೇ ಆ್ಯಂಬುಲೆನ್ಸಿಗೆ ಅಥವಾ ಎಮರ್ಜೆನ್ಸಿ ಸರ್ವಿಸ್ ಸೆಂಟರ್ಗೆ ಫೋನ್ ಮಾಡೋದು ಒಳ್ಳೆಯದು. ನಂತರ CPR ಅಂದರೆ ಕಾರ್ಡಿಯೋಪಲ್ಮನರಿ ರಿಸಕ್ಸಿಟೇಷನ್ ಮಾಡಬೇಕಾಗತ್ತೆ. ರೋಗಿಯನ್ನು ನೆಲದ ಮೇಲೆ ಮಲಗಿಸಿ ಪಕ್ಕದಲ್ಲಿ ಮಂಡಿ ಉರ್ಕೊಂಡು ಕೂತ್ಕೊಂಡು 2 ಅಂಗೈನ ಈ ಚಿತ್ರದಲ್ಲಿ ತೋರಿಸ್ತಾ ಹಾಗೆ 1, 2, 3, 4, 5, 6, 7, 8 ಇದೇ ಥರ ಕಂಪ್ರೆಸ್ ಮಾಡ್ತಾ ಇರಬೇಕಾಗತ್ತೆ. ನಂತರ ಫಿಬ್ರಿಲೇಟರನ್ನು ಪಕ್ಕದಲ್ಲಿ ಇಟ್ಕೊಂಡು ಅದನ್ನು ಓಪನ್ ಮಾಡಬೇಕಾಗತ್ತೆ. ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಯಾವ ಥರ ಏನು ಮಾಡೋದು ಅಂತ. ಅದಲ್ಲದೆ ಅದರಲ್ಲಿ ವಾಯ್ಸ್ ಮೆಸೇಜ್ ಕೂಡ ಇರುತ್ತೆ, ಯಾವ ಥರ ಮಾಡಬೇಕು ಏನು ಅಂತ. ಮೊದಲನೇದಾಗಿ ರೋಗಿಯ ಬಟ್ಟೆಯನ್ನು ಬಿಚ್ಚಿ ಅದ್ರ ಮೇಲೆ ತುಂಬ ಕೂದಲಿದ್ದರೆ ಅದನ್ನು ಸ್ವಲ್ಪ ಶೇವ್ ಮಾಡಬೇಕಾಗುತ್ತೆ. ಒಂದು ಪ್ಯಾಡನ್ನು ಎದೆಯ ಬಲಭಾಗದಲ್ಲಿ ಕಾಲರ್ ಮೂಳೆ ಕೆಳಗಡೆ ಅಂಟಿಸ್ಬೇಕಾಗುತ್ತೆ. ಇನ್ನೊಂದನ್ನು ಎಡಗಡೆ ಚೆಸ್ಟ್ ವಾಲ್ ಅಥವಾ ಹೊರಭಾಗ ಅಲ್ಲಿ ಅಂಟಿಸ್ಬೇಕಾಗತ್ತೆ. ಶಾಕ್ ಕೊಡೋಕ್ಕೆ ಮುಂಚೆ ಪೇಷಂಟನ್ನು ಯಾರೂ ಮುಟ್ಟಿಲ್ಲ ಅಂತ ಖಾತ್ರಿ ಮಾಡಿಕೊಳ್ಬೇಕಾಗುತ್ತೆ. ಈ ಪ್ಯಾಕ್ ಜೊತೆಗೆ ಒಂದು ಮಾಸ್ಕು, ಒಂದು ಕತ್ತರಿ, ಒಂದು ರೇಜರು, ಒಂದು ವರ್ಷಕ್ಕೆ ಒಂದು ಬಟ್ಟೆ, ಇದೆಲ್ಲ ಇರುತ್ತೆ. So have a look at the pictures on pads. So every single defibrillator apply pads to bare skin exactly as shown in the pictures. Press pads so you want the top of the pad just on the collarbone. Perfect. Excellent. And that one goes underneath. Apply pads to bare skin exactly as shown in the pictures. Deeper, all the way right. Press pads firmly. Perfect. Contact. Do not touch patient. So the defib's now analysing the heart rhythm. Analysing heart Nobody rhythm. touches the patient at this point because the machine will pick up on your heartbeat. Everyone clear. Press flashing button. Okay, so just pause that there for a second. So the defibrillator is analysing. Stand clear. That's it. Hit the button. Excellent. So Shock as soon as we delivered. give that shock, straight back onto the chest. Provide chest compressions to the beat. That's The it. heel of one hand should be in centre of chest. The other hand should be on top of first Like you hand. hear the metronome clicking. So every Push defibrillator's down got a built-in hard, at metronome. least 5 centimeters. Just match that, right. The defibrillator will automatically analyze every ಈ ಡಿಫಿಬ್ರಿಲೇಟರನ್ನು ಯಾವುದೇ ವಯಸ್ಸಿನವರಿಗೆ
ದೊಡ್ಡವರಿಗೆ, ವಯಸ್ಸಾದವರಿಗೆ, ಟೀನೇಜ್ ಆದವರು, ಹದಿವಯಸ್ಸು ಅಥವಾ ಎಳೆ ಮಕ್ಕಳಿಗೂ ಕೂಡ ಉಪಯೋಗಿಸ್ಬೋದು. ಬಟ್ ಪ್ಯಾಡು ಎಳೆ ಮಕ್ಕಳಿಗೆ ಬೇರೆ ಥರ ಸಣ್ಣದಾಗಿ ಬರುತ್ತೆ, ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಒಂದ್ಸಲ ಉಪಯೋಗಿಸಿದ್ಮೇಲೆ ನಾವು ಈ ಡಿಫಿಬ್ರಿಲೇಟರ್ ಮತ್ತೆ ಒರಿಜಿನಲ್ ಪ್ಲೇಸಲ್ಲಿ ಇಡಬೇಕಾಗತ್ತೆ. ಹಾಗಾಗಿ ಹೊಸದಾಗಿ 2 ಪ್ಯಾಡನ್ನು ನಾವು ಅದರಲ್ಲಿ ಇಡಬೇಕು. ಒಂದು ವೇಳೆ ಪೇಷಂಟು ಒದ್ದೆ ಆಗಿದ್ದರೆ ಅಥವಾ ತುಂಬ ಬೆವರ್ತಾ ಇದ್ದರೆ ನಾವು ಈ ಡಿಫಿಬ್ರಿಲೇಟರನ್ನು ಉಪಯೋಗಿಸ್ಬಾರ್ದು. ಒಂದು ವೇಳೆ ಪಕ್ಕದಲ್ಲಿ ಆಕ್ಸಿಜನ್ ಸಿಲಿಂಡರ್ ಇದ್ದರೆ ಅಥವಾ ಇನ್ನೇನೋ ಕಂಬಸ್ಟೇಬಲ್ ಮೆಟೀರಿಯಲ್ ಇದ್ದರೆ ಇದನ್ನು ಉಪಯೋಗಿಸ್ಬಾರ್ದು. CPR ಮತ್ತು ಡಿಫಿಬ್ರಿಲೇಟರಿ ಶಾಕನ್ನು ಆ್ಯಂಬುಲೆನ್ಸ್ ಬರೋ ತನಕ ಕೊಡ್ತಾ ಇದ್ದರೆ ಪೇಷಂಟ್ ಸರ್ವೈವಲ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲ ಜನಸಾಮಾನ್ಯರು ಈ ಡಿಫಿಬ್ರಿಲೇಟರಿ ಶಾಕು ಮತ್ತು CPRನ್ನು ಕಲ್ತ್ಕೊಳ್ಳೇಬೇಕು. ಇದು ಭಾಳ ಉಪಯೋಗಕ್ಕೆ ಬರುತ್ತೆ. ನಮಸ್ಕಾರ.